ಯೂಟ್ಯೂಬ್ ನೋಡಿ 3 ತಿಂಗಳಲ್ಲಿ ವೈದ್ಯರಾಗಿ. SSLC ಮುಗಿಸಿ ವೈದ್ಯನೆಂದು ಅಮಾಯಕರ ಜೀವದ ಜೊತೆ ಚೆಲ್ಲಾಟ. ಶಾಸಕರ ತವರಲ್ಲಿಗೆ ನಕಲಿ ಡಾಕ್ಟರ್ ದರ್ಬಾರ್, ಆರೋಗ್ಯ ಇಲಾಖೆ ಮೌನಕ್ಕೆ ಶರಣಾಗಿದ್ದ್ಯಾಕೆ? ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ನಕಲಿ ವೈದ್ಯರ ಜಾಲದ ಬಗ್ಗೆ ನಾವು ವರದಿ ಮಾಡುತ್ತಲೇ ಬಂದಿದ್ದೇವೆ. ಆದರೆ ಇಂದು ನಾವು ತೋರಿಸುತ್ತಿರುವ ಈ ಸುದ್ದಿ ಕೇಳಿದರೆ ನೀವು ದಂಗಾಗ್ತೀರಿ. ಸಾಕ್ಷಾತ್ ಜನಪ್ರತಿನಿಧಿಗಳ ಕಣ್ಣೆದುರೇ 10ನೇ ತರಗತಿ ಓದಿದವನೊಬ್ಬ ರಾಜಾರೋಷವಾಗಿ ಬಾಡಿ ಅಲೈನ್ಮೆಂಟ್ ಹೆಸರಲ್ಲಿ ದಂಧೆ ನಡೆಸುತ್ತಾನೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಜನರ ಪ್ರಶ್ನೆಗಳಿಗೆ ಉತ್ತರ ನೀಡುವವರು ಯಾರು? ಇಲ್ಲಿದೆ ನೋಡಿ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್. ಇದು ಸ್ಥಳೀಯ ಶಾಸಕರಾದ ಸಿದ್ದು ಸವದಿ ಅವರ ತವರೂರು. ಇಲ್ಲಿ 10ನೇ ತರಗತಿ ಪಾಸಾಗಿರುವ ವ್ಯಕ್ತಿಯೊಬ್ಬ ತಾನು ದೊಡ್ಡ ಡಾಕ್ಟರ್ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾನೆ. ಯಾವುದೇ ಅಧಿಕೃತ ಪದವಿ ಅಥವಾ ಸರ್ಟಿಫಿಕೇಟ್ ಇಲ್ಲದೆ ಜನರ ದೇಹದ ಮೇಲೆ ಪ್ರಯೋಗಗಳನ್ನು ಮಾಡ್ತಿದ್ದಾನೆ. ಅಲ್ಲ, ಗೌರ್ಮೆಂಟ್ ಇಂದ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಇದೆ ಸರ್ಟಿಫಿಕೇಟ್ ಸರ್? ಏನಿಲ್ಲ ಸರ್, ಗೌರ್ಮೆಂಟ್ ಇದೆ ಸರ್. ನಾವು ಟ್ರೆಡಿಷನಲ್ ಬೋರ್ಡ್ಸ್ ಆ್ಯಕ್ಟ್ ಇದೆ. ಇದು ನಾವು ಆಲ್ ಓವರ್ ಇಂಡಿಯಾ ನಮ್ಗೆ ಬೇಕಾದಂಗೆ ಸರ್ ತಿರುವನಂತಪುರ ಬರ್ತಿತ್ತು ಆಲ್ ಇಂಡಿಯಾ. ಅಲ್ಲಿ ನಾವು ಕೆಲಸದ ಇದನ್ನು ಮಾಡಿದ್ವಿ. ಅವರು ಸರ್ ನಾವು ಎಲ್ಲ ಇದನ್ನು ಮಾಡಿನೇ ಏನು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಹೆಂಗೆ ಏನು ಕೆಲಸ ಅಲ್ಲಿ ಹೋಗಿ ನಾವು ಅವರು ಸ್ವತಃ ನಾವು ಎಕ್ಸಾಮ್ ಅಂತಂದರೆ ಲೈವ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತೀವಿ ಸರ್. ಅವ್ರು ಕೊಟ್ಟು ಬೇಕು ಅವ್ರು 8 ಜನ ತೋರಿಸ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಟ್ರೀಟ್ಮೆಂಟ್ ಅವ್ರು ಸಕ್ಸಸ್ ಅಂದ್ಮ್ಯಾಗ ನಮಗೆ ಏನು ಮಾಡ್ತಾರೆ ಸರ್, ಇದನ್ನು ನಮ್ಮ ಲಾಸ್ಟ್ ಸರ್ಟಿಫಿಕೇಟ್ ಸರ್. ಬಾಡಿ ಅಲೈನ್ಮೆಂಟ್ ಎಂಬ ಹೆಸರಿನಲ್ಲಿ ಅವೈಜ್ಞಾನಿಕ ಚಿಕಿತ್ಸೆ ನೀಡಿ ಜನರ ಜೀವಕ್ಕೆ ಕಂಟಕವಾಗಿದ್ದಾನೆ. ಆದರೆ ವಿಪರ್ಯಾಸವೆಂದರೆ ಈ ನಕಲಿ ವೈದ್ಯನ ಕೃತ್ಯಗಳು ಸಾಕ್ಷಾತ್ ಶಾಸಕರ ತವರಲ್ಲೇ ನಡೆಯುತ್ತಿದ್ದರೂ ಯಾರಿಗೂ ಗೊತ್ತಿಲ್ಲದಂತೆ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಸಾರ್ವಜನಿಕರು ಕೇಳುತ್ತಿರುವ ಪ್ರಶ್ನೆಗಳು ನೇರ ಮತ್ತು ತೀಕ್ಷ್ಣವಾಗಿದೆ. ಪ್ರಶ್ನೆ 1. ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರ ಗಮನಕ್ಕೆ ಈ ವಿಷಯ ಬಂದಿಲ್ಲವೇ? ಬಂದಿದ್ರೂ ಗೊತ್ತಿಲ್ಲದಂತೆ ಸುಮ್ಮನಿದ್ದಾರಿಗೆ? ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಇಷ್ಟೆಲ್ಲ ವಂಚನೆ ನಡೆಯುತ್ತಿದ್ರೂ ಮೌನಕ್ಕೆ ಜಾರಿದ್ಯಾಕೆ? ಅಧಿಕಾರಿಗಳ ಈ ಮೌನದ ಹಿಂದೇನಾದರೂ ಕಾಣದ ಕೈಗಳ ಪ್ರಭಾವವಿದೆಯೇ ಅಥವಾ ನಕಲಿ ವೈದ್ಯನ ಜಾಲಕ್ಕೆ ಇಲಾಖೆ ಬೆಂಬಲವಿದೆಯೇ? 10ನೇ ತರಗತಿ ಓದಿದವನು ನೀಡುವ ಈ ಅವೈಜ್ಞಾನಿಕ ಚಿಕಿತ್ಸೆಯಿಂದ ಜನರ ಬೆನ್ನು ಮೂಳೆ ನರಮಂಡಲಕ್ಕೆ ಹಾನಿಯಾಗುವ ಸಂಭವವಿದೆ. ಇಷ್ಟಾದರೂ ಆರೋಗ್ಯ ಇಲಾಖೆ ಈತನ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜನರ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವ ಅಧಿಕಾರಿಗಳು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಎಷ್ಟು ಸರಿ? ಬೆಳಗಾವಿದ ಸ್ಟಾರ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಅವರು ಬಂದಿದ್ದಾರೆ. ಅದು ಇನ್ಶೂರೆನ್ಸ್ ಕಂಪ್ನಿ? ಹಾಂ, ಅದೇ ಸರ್. ಅವ್ರದಕ್ಕೆ ಇದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರೆಲ್ಲ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಅವರೆಲ್ಲ ಅದು ಸಂಬಂಧಪಡೋದಿಲ್ಲ. ಇಲ್ಲಿ ತಾಲೂಕಾ ಹೆಲ್ತ್ ಆಫೀಸರ್ ಯಾರಾದ್ರೂ ಬಂದಿದ್ರು? ಅವ್ರು ಯಾರು ಬಂದಿರಿ ಸರ್? ಅವ್ರು ಯಾರು ಬಂದಿಲ್ಲ. ಗೌರ್ಮೆಂಟ್ ಅಧಿಕಾರಿ ಬಂದು ನಿಮಗೆ ಏನು ವಿಸಿಟ್ ಇಲ್ಲ ಕೇಳಿ ಸರ್, ಯಾರು ಬಂದಿಲ್ಲ. ನಮ್ದು ಎಲ್ಲ ನೋಡಿ ಸರ್. ನಾವು ಸರ್ ನಮ್ಮ ಟ್ರೈನಿಂಗ್ ಕೊಟ್ಟಿದ್ದು ಸರ್ಟಿಫಿಕೇಟ್. ಅದಲ್ಲದೆ ಅಧಿಕೃತವಾಗಿ ಗೌರ್ಮೆಂಟ್ ಏನಾದ್ರು ಏನಾದರೂ ಪೇಪರ್ಸ್ಗಳು ಅದಾವ? ಪೇಪರ್ಸ್ ಅಧಿಕವಾಗಿ ಏನಿಲ್ಲ ಸರ್. ಏನು ಕೇಳ್ತಾರದು KPM ಆ್ಯಕ್ಟ್ ಒಳಗೆ ಸಂಬಂಧಪಟ್ಟ. KPM ಅಂದ್ರೆ ಗೊತ್ತೈತ್ರಿ? ಹಾಂ ಸರ್, ಗೊತ್ತಲ್ಲ? ಹೇಳಿ ಸರ್. ಒಬ್ಬ ಡಾಕ್ಟರ್ ಇದ್ದಂತ ಯಾವುದೋ ಒಂದು ಚಿಕಿತ್ಸೆ ಅಂತ ಬಂದಾಗ ಅದನ್ನು ವೃತ್ತಿಯನ್ನು ಮುಗಿಸಿರ್ಬೇಕು. ಅದು ನಿಮ್ಮದು ಏನು
ಸಂಬಂಧಪಟ್ಟಂಥ ಇಲಾಖೆ ಕೆಲವೊಂದು ಮಾಹಿತಿ ತೊಗೊಂಬಂದ ಟೈಮ್ದಾಗ ಎಲ್ಲ ಮಾಹಿತಿನೂ ತೊಗೊಂಡ್ಬಂದಿದ್ದೀವಿ ನಾವು. ಅದ್ರೊಳಗೆ ಏನೋ ಮುಂದೈತೆ ಏನಿಲ್ಲ ಸರ್, ಮುಂದಿಲ್ಲ. ಇದು ನಮ್ಮ ಟ್ರೆಡಿಷನಲ್ ಬೋರ್ಡ್ ಸೈಡ್ನಿಕ್ ಇದೆ. ಇದು ಪ್ರೈವೇಟ್ ಕೊಟ್ಟರು, ಅದ ಪ್ರೈವೇಟ್ ಇದು ಪ್ರೈವೇಟ್. ಅಂದ್ರೆ ನಾವು ಡಾಕ್ಟರ್ ರಜನೀಶ್ ಕಾಂತ್ ಸರ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಮ್ಮ ಮೂವಿ ಪಟ್ಟಾರೆ ಅವ್ರಂತೆ ನಾನು ಟ್ರೈನಿಂಗ್ ತೊಗೊಂಡೆ ಸರ್. ಇವ್ರು ನಮ್ಮ ತಾಯಿಯವ್ರನ್ನೂ ಅವರೇ ಟ್ರೀಟ್ ಮಾಡಬೇಕು. ಯಾಕಂದರೆ ನಾವು ನಮ್ಮ ತಾಯಿಯವರಿಗೆ ಎಲ್ಲ ಕಡೆ ಹಾಸ್ಪಿಟಲ್ ತೋರಿಸಿದ್ವಿ ಸರ್. ಎಲ್ಲಿ ಅವ್ರ ಕಡಿಮೆ ಆಗ್ಲಕ್ಕ ಅವ್ರಿಗೆ ಇದು ಮೊಣಕಾಲು ಆಪ್ರೇಷನ್, ಬ್ಯಾಕ್ ಆಪ್ರೇಷನ್ ಎಲ್ಲ ಹೇಳಿದ್ರಿ ಸರ್. ಹೇಳೋಣ ನಾನು ಏನು ಮಾಡಿದ್ರಿ, ಎಲ್ಲ ಕಡೆ ಆಪ್ರೇಷನ್ ಮಾಡೋಕ್ಕೂ ಸಾಧ್ಯ ಆಗಿದ್ವಿ ರೀ. ಅವ್ರು ಒಬ್ಬರು ಹೇಳ್ತಾರಲ್ಲ ಆಪ್ರೇಷನ್ ಮಾಡಿದ್ರೆ ಸಕ್ಸಸ್ ಆಗೋದ್ರಿ ಬ್ಯಾಡ್ರಿ ಹಿಂಗೆಲ್ಲ. ನಾವು ಫೋನ್ದಾಗ ಅಟೆಂಡ್ ಮಾಡೋ ನಮ್ಮ ಸರ್ ಇವರು ಬರ್ಕೊಂತ್ರಿ ನಮ್ಮ ಮುಂದಕ್ಕೆ ಹೊರ ಕಡೆ ಒಂದು 8 ಸಲ ತೋರಿಸಿದ್ದು ಸರ್. ತೋರ್ಸಾನ ಏನಾಯ್ತು ಅವ್ರಿಗೆ ಅಂತಂದು ಇದು ಟ್ರೀಟ್ಮೆಂಟ್ ಮಾಡೋ ಟೈಮ್ ತಗೋದು ಬರೋಕ್ಕೆ ಸರ್. ಬರೋಣ ನಾವು ಏನು ಮಾಡಿದ್ವಿ, ನಡ್ಸಿ ನಮಗೂ ಇಂಟ್ರೆಸ್ಟ್ ಬಂತ. ನಾವು ಅಲ್ಲೇ ಸರ್ ಕೇಳಿದ್ವಿ, ಸರ್ ಹಿಂಗೆ ಟ್ರೈನಿಂಗ್ ತೊಗೊಳ್ತಾನೆ ಹಂಗೆ ಮಾಡ್ಬೇಕು ಅವ್ರಿಲ್ಲ. ನಮ್ಮದು ಒಂದೊಂದು ಟ್ರೈನಿಂಗ್ ಸೆಂಟರ್ ಇರ್ತಾವೆ, ಕ್ಯಾಂಪ್ ಬರ್ತವೆ. ನೀವು ಬಂದ ಹತ್ರ ಅಟೆಂಡ್ ಆಗಿ ನೀವು ಬರೋ ಇದು ಮಾಡ್ಬೋದು ಹೋಗ್ಬೇಕು. ಹಿಂದಾಗ ನಿಮ್ಗೆ ನಾವು ಟ್ರೈನಿಂಗ್ ಕಲಿಸ್ತಾ ಸರ್. ಒಂದೊಂದು ರಜನೀಶ್ ಕಾಂತ್ ಅವ್ರೇನು ಕಲ್ತಾರೆ? ಅವ್ರು ಪಟ್ನಾ ಸರ್. ಅವ್ರದಲ್ಲಿ ಅವ್ರೇನು ಕಲ್ತಾರೆ? ಏನು ಎಜುಕೇಷನ್ ಏನು ಕಲ್ತಾರೆ? ಅವರು ಹೊರದೇಶದಾಗ ಸರ್, ಹೊರದೇಶದಾಗ ಆಗೈತೆ ರೀ. ಪ್ರದೇಶ ಅವರು HED ಇದಕ್ಕೂ ಸಂಬಂಧಪಟ್ಟಂತ ನಿಮ್ಮದು ಏನು KPM KPM ಆ್ಯಕ್ಟ್ ಒಳಗೆ ನಿಮ್ದು ಏನಾದ್ರು ಸರ್ಟಿಫಿಕೇಟ್ ಐತಿ? ಹಾಂ ಸರ್ ಅಲ್ಲಿ ತೋರ್ಸೋದು KPM ಐತ್ರಿ, ಏನೈತ್ರಿ? ಏನು ಸರ್ KPM ಆಯ್ತು ಅವ್ರದ್ದು ಸರ್, ಮತ್ತು ಅವ್ರದ್ದು ಸರ್ಟಿಫಿಕೇಟ್ ಸರ್ ನಮ್ಮ ಸರ್. ECST ಅಂತ ಬರ್ತದೆ ಸರ್. ಇದು ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ಸರ್. ಸರ್ಟಿಫಿಕೇಟ್ ಯಾರು ಕೊಡೋದು? ಇವ್ರು ಕೊಡೋಲ್ಲ? ಇಲ್ರಿ, ಇದು ಟ್ರೆಡಿಷನಲ್ ಬೋರ್ಡ್ ಸೆಟ್ಟಿಂಗ್, ಇದು ಬೇರೆ. ಇನ್ನು ಮುಂದಾದರೂ ಈ ನಕಲಿ ವೈದ್ಯನ ಹಾವಳಿಗೆ ಬ್ರೇಕ್ ಬೀಳುತ್ತಾ? ಸಂಬಂಧಪಟ್ಟ THO ಮತ್ತು DHO ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈತನ ಮೇಲೆ ಕಾನೂನು ಕ್ರಮ ಜರುಗಿಸ್ತಾರಾ? ಅಥವಾ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಜನ ವಿರೋಧಿ ಕೃತ್ಯದ ವಿರುದ್ಧ ಧ್ವನಿ ಎತ್ತುತ್ತಾರಾ? ಜನರ ಜೀವಕ್ಕೆ ಕಂಟಕವಾಗಿರುವ ಈ ನಕಲಿ ಜಾಲದ ಅಂತ್ಯ ಯಾವಾಗ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಮಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.